ಅದಕ್ಕೆ ಪ್ರವಾದಿಗಳು ಹೇಳಿದ್ದು, ನಿಮ್ಮ ಪೈಕಿ ಯಾರಿಗಾದರೂ 2 ಅಥವಾ 3 ಹೆಣ್ಣು ಮಕ್ಕಳಿದ್ದು ಅವರನ್ನು ಬಹಳ ಪ್ರೀತಿಯಿಂದ, ಗಂಡು ಮಕ್ಕಳಿಗೆ ನೀವು ಎಷ್ಟು ಪ್ರೀತಿಯನ್ನು ತೋರಿಸುತ್ತೀರೋ ಅದರಲ್ಲೂ ಆ ಪೈಕಿ ಎಳ್ಳಷ್ಟು ಕಡಿಮೆ ಮಾಡದೆ ನೀವು ಹೆಣ್ಣನ್ನು ಕೂಡ ಪ್ರೀತಿಸಿ ಬೆಳೆಸಿ ಶಿಕ್ಷಣವಂತರನ್ನಾಗಿ ಮಾಡಿದರೆ ಆ ತಂದೆ ಮತ್ತು ನಾನು ಸ್ವರ್ಗದಲ್ಲಿ ಇಷ್ಟು ಹತ್ತಿರವಿರುತ್ತೇವೆ ಅಂತ ಹೇಳಿದರು ಪ್ರವಾದಿಗಳು. ಲಿಂಗ ತಾರತಮ್ಯವನ್ನು ಅಳಿಸಿ ಹಾಕಿದರು. ಹೆಣ್ಣಿಗೆ ಗಂಡಿನ ಸಮಾನ ಅಂತ ಮಾತ್ರ ಹೇಳಲಿಲ್ಲ, ಬದಲಾಗಿ ಗಂಡಿಗಿಂತ 3 ಪಟ್ಟು ಹೆಣ್ಣು ಶ್ರೇಷ್ಠಳು ಎನ್ನುವುದನ್ನು ಪ್ರತಿಪಾದಿಸಿದರು. ಒಬ್ಬ ವ್ಯಕ್ತಿ ಬಂದು ಕೇಳುತ್ತಾನೆ ಪ್ರವಾದಿಗಳಿಗೆ, ಪ್ರವಾದಿಗಳೇ, ನನ್ನ ಸೇವೆಗೆ ಈ ಜಗತ್ತಿನಲ್ಲಿ ಹೆಚ್ಚು ಅರ್ಹರು ಯಾರು? ಆಗ ಪ್ರವಾದಿಗಳು ಹೇಳುತ್ತಾರೆ, ನಿನ್ನ ಹೆತ್ತ ತಾಯಿ. 2ನೆಯ ಬಾರಿ ಕೇಳುತ್ತಾನೆ, ಆನಂತರ ಯಾರು? ಆಗ ಪ್ರವಾದಿ ಹೇಳುತ್ತಾರೆ, ನಿನ್ನ ತಾಯಿ. 3ನೆಯ ಬಾರಿ ಕೇಳುತ್ತಾರೆ, ಆಗಲೂ ಪ್ರವಾದಿಗಳು ಹೇಳುತ್ತಾರೆ, ನಿನ್ನ ತಾಯಿ. 4ನೆಯ ಬಾರಿ ಆ ವ್ಯಕ್ತಿ ಕೇಳುತ್ತಾನೆ, ಆ ನಂತರ ಯಾರು ಅಂತ ಕೇಳಿದಾಗ ಪ್ರವಾದಿ ಹೇಳಿದ್ದು, ನಿನ್ನ ತಂದೆ. ಅಂದರೆ ನಿನ್ನ ಸೌಜನ್ಯಕ್ಕೆ, ನಿನ್ನ ಸೇವೆಗೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ನಿನ್ನ ತಾಯಿ, 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 ಆ ನಂತರ ತಂದೆ. 3 ಪಟ್ಟು ಶ್ರೇಷ್ಠತೆಯನ್ನು ಮಹಿಳೆಗೆ ನೀಡಿದ್ದು. ಆನಂತರ ಪ್ರವಾದಿಗಳು ಸ್ವರ್ಗ ಎಲ್ಲಿದೆ ಅಂತ ಕೇಳಿದಾಗ ಆಕಾಶದ ಮೇಲಿದೆ ಅಂತ ಹೇಳಲಿಲ್ಲ. ಆರಾಧನೆ ಮಾಡುವುದರಿಂದ ಅಷ್ಟು ಮಾತ್ರ ಮಾಡಿದ್ದಕ್ಕಾಗಿ ಸ್ವರ್ಗ ಸಿಗುತ್ತದೆ ಅಂತ ಹೇಳಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸ್ವರ್ಗ ಎಲ್ಲಿದೆ ಅಂತ ಕೇಳಿದಾಗ ಅದು ನಿನ್ನ ತಾಯಿಯ ಪಾದದಡಿಯಲ್ಲಿದೆ ಅಂತ. ತಾಯಿಯ ಜೊತೆ ನ್ಯಾಯಯುತವಾಗಿ ವರ್ತಿಸಲಿಕ್ಕೆ ಸಾಧ್ಯವಾಗದಂತಹ ಒಂದು ಸಮಾಜವನ್ನು ನಾವು ನೋಡ್ತಾ ಇದ್ದೇವೆ. ವೃದ್ಧಾಶ್ರಮಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಆ ವೃದ್ಧಾಶ್ರಮಗಳಲ್ಲೆಲ್ಲ ಬದುಕುವವರು ನಮ್ಮ ದೇಶದ ದೊಡ್ಡ ದೊಡ್ಡ ವಿದ್ಯಾವಂತರ ತಂದೆ ತಾಯಿಗಳು, ಅಕ್ಷರ ಕಲಿತವರು, ಕೈ ತುಂಬ ಸಂಬಳ ಪಡೆದು ತಮ್ಮ ಮಡದಿ ಮಕ್ಕಳೊಂದಿಗೆ ಸುಖವಾಗಿ ಇರಬೇಕು ಅಂತ ಹೇಳುವ ಸ್ವಾರ್ಥಿ ಸಾಕ್ಷರಸ್ಥರು, ಆದರೆ ರಾಕ್ಷಸ ಮನಸ್ಸಿನವರು. ಅವರ ತಂದೆ ತಾಯಿಗಳು ಮಾತ್ರ ವೃದ್ಧಾಶ್ರಮದಲ್ಲಿರುವುದು. ಈ ಗಂಗಾವತಿಯಲ್ಲಿ ಎಲ್ಲೋ ಒಂದು ಕೂಲಿ ಮಾಡಿ ಬದುಕುವವನ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ ಇಲ್ಲ. ಅವನಿಗೆ ಅಷ್ಟು ಅರಿವಿದೆ ನನ್ನ ಹೆತ್ತ ತಾಯಿ ಈಕೆ ಎನ್ನುವಂತಹದ್ದು. ಎಲ್ಲ ಸ್ತರಗಳಲ್ಲೂ ಎಷ್ಟೆಲ್ಲ ಸ್ತರಗಳಿಂದ ಹೆಣ್ಣನ್ನು ಅವಮಾನಿಸಲಾಗಿತ್ತೋ ಆ ಎಲ್ಲ ಸ್ತರಗಳಲ್ಲಿ ಮಹಿಳೆಗೆ ನ್ಯಾಯ ಕೊಡಿಸಿದಂತಹ ಪ್ರವಾದಿ